ತಪಸ್ಸು ಕಾಲದ 2ನೆಯ ಶುಕ್ರವಾರ. ಆದಿಕಾಂಡದಿಂದ ವಾಚನ. ಜೋಸೆಫನು ಯಾಕೋಬನಿಗೆ ಮುಪ್ಪಿನಲ್ಲಿ ಹುಟ್ಟಿದ ಮಗ. ಎಂದೇ ಯಾಕೋಬನಿಗೆ ಅವನ ಮೇಲೆ ಮಿಕ್ಕ ಮಕ್ಕಳಿಗಿಂತ ಮಿಗಿಲಾದ ಪ್ರೀತಿ. ಅಲಂಕೃತವಾದ ಒಂದು ನಿಲುವಂಗಿಯನ್ನು ಅವನಿಗೆ ಮಾಡಿಸಿಕೊಟ್ಟಿದ್ದ. ತಂದೆ ತನ್ನ ಎಲ್ಲ ಮಕ್ಕಳಿಗಿಂತ ಇವನನ್ನೇ ಹೆಚ್ಚಾಗಿ ಪ್ರೀತಿಸುವುದನ್ನು ಕಂಡು ಅಣ್ಣಂದಿರು ಆ ಜೋಸೆಫನನ್ನು ಹಗೆ ಮಾಡಿದರು. ಅವನೊಡನೆ ಸ್ನೇಹ ಭಾವದಿಂದಲೂ ಮಾತಾಡದೆ ಹೋದರು. ಒಮ್ಮೆ ಜೋಸೆಫನ ಅಣ್ಣಂದಿರು ತಂದೆಯ ಆಡು ಕುರಿಗಳನ್ನು ಮೇಯಿಸಲು ಶೆಕೆಮಿಗೆ ಹೋಗಿದ್ದರು. ಯಾಕೋಬನು ಜೋಸೆಫನಿಗೆ, ನಿನ್ನ ಅಣ್ಣಂದಿರು ಶೆಕೆಮಿನಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದಾರೆ ಅಲ್ಲವೇ? ಅವರ ಬಳಿಗೆ ನಿನ್ನನ್ನು ಕಳಿಸಬೇಕೆಂದಿದ್ದೇನೆ ಎಂದನು. ಜೋಸೆಫನು ಅವರನ್ನು ಹುಡುಕುತ್ತಾ ಹೋಗಿ ದೋತಾನಿನಲ್ಲಿ ಅವರನ್ನು ಕಂಡ. ಅಣ್ಣಂದಿರು ಅವನನ್ನು ದೂರದಿಂದಲೇ ನೋಡಿದರು. ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲಲು ಒಳಸಂಚು ಮಾಡಿಕೊಂಡರು. ಹಾಗೋ, ಆ ಕನಸುಗಾರ ಬರುತ್ತಾ ಇದ್ದಾನೆ, ನಾವು ಅವನನ್ನು ಕೊಂದು ಈ ಬಾವಿಯೊಂದರಲ್ಲಿ ಹಾಕಿ ಬಿಡೋಣ, ಕಾಡು ಮೃಗ ಅವನನ್ನು ತಿಂದು ಬಿಟ್ಟಿತು ಎಂದು ಹೇಳಿದರೆ ಆಯಿತು, ಬನ್ನಿ, ಆಗ ಅವನ ಕನಸುಗಳು ಏನಾಗುತ್ತವೋ ನೋಡೋಣ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. ರೂಬೇನನು ಈ ಮಾತನ್ನು ಕೇಳಿಸಿಕೊಂಡು ಅವನನ್ನು ಅವರ ಕೈಯಿಂದ ತಪ್ಪಿಸುವ ಉದ್ದೇಶದಿಂದ, ನಾವು ಅವನ ಪ್ರಾಣ ತೆಗೆಯಬೇಕಾಗಿಲ್ಲ, ರಕ್ತಪಾತ ಕೂಡದು, ಕಾಡಿನಲ್ಲಿರುವ ಈ ಬಾವಿ ಒಂದರಲ್ಲಿ ಹಾಕಿಬಿಡಿ, ಅವನ ಮೇಲೆ ಕೈ ಹಾಕಬೇಡಿ ಎಂದು ಅವರಿಗೆ ಹೇಳಿದ. ಅವನನ್ನು ಅವರಿಂದ ತಪ್ಪಿಸಿ ತಂದೆಗೆ ಮತ್ತೆ ಒಪ್ಪಿಸಬೇಕೆಂಬ ಗುರಿ ರೂಬೇನನದಾಗಿತ್ತು. ಜೋಸೆಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದು ಬಿಟ್ಟರು. ಅವನನ್ನು ಹಿಡಿದು ಬಾವಿಯೊಳಕ್ಕೆ ಹಾಕಿದರು. ಆ ಬಾವಿ ನೀರಿಲ್ಲದೆ ಬರಿದಾಗಿತ್ತು. ತರುವಾಯ ಅವರು ಊಟಕ್ಕೆ ಕುಳಿತುಕೊಂಡರು. ಅಷ್ಟರಲ್ಲಿ ಇಸ್ಮಾಯೇಲರ ಗುಂಪೊಂದು ಗಿಲ್ಯಾದಿನಿಂದ ಬರುವುದು ಅವರ ಕಣ್ಣಿಗೆ ಕಾಣಿಸಿತು. ಇವರು ತಮ್ಮ ಒಂಟೆಗಳ ಮೇಲೆ ಪರಿಮಳ ಪದಾರ್ಥ, ಸುಗಂಧ ತೈಲ, ರಸಗಂಧ ಇವುಗಳನ್ನು ಹೇರಿಕೊಂಡು ಈಜಿಪ್ಟಿಗೆ ಪ್ರಯಾಣ ಮಾಡುತ್ತಿದ್ದರು. ಆಗ ಯೆಹೂದನು ತನ್ನ ಅಣ್ಣ ತಮ್ಮಂದಿರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆಮಾಡಿದರೆ ಪ್ರಯೋಜನವೇನು? ಅವನನ್ನು ಆ ಇಸ್ಮಾಯೇಲರಿಗೆ ಮಾರಿಬಿಡೋಣ ಬನ್ನಿ, ನಾವು ಅವನ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ತಮ್ಮನಲ್ಲವೇ, ರಕ್ತ ಸಂಬಂಧಿಯಲ್ಲವೇ ಎಂದು ಹೇಳಿದ. ಅವನ ಆ ಮಾತಿಗೆ ಅಣ್ಣ ತಮ್ಮಂದಿರು ಒಪ್ಪಿದರು. ಅಷ್ಟರಲ್ಲಿ ಮಿದ್ಯಾನಿನ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಜೋಸೆಫನನ್ನು ಬಾವಿಯೊಳಗಿನಿಂದ ಎತ್ತಿ ಈ ಇಸ್ಮಾಯೇಲರಿಗೆ 20 ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಟ್ಟರು. ಇವರು ಅವನನ್ನು ಈಜಿಪ್ಟ್ ದೇಶಕ್ಕೆ ತೆಗೆದುಕೊಂಡು ಹೋದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ನೆನೆಯಿರಿ ಆತನ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು. ಬರಮಾಡಿದನ ನಾಡಿನಲ್ಲಿ ಕ್ಷಾಮವನ್ನು, ಮುರಿದು ಬಿಟ್ಟನು ಆಹಾರವೆಂಬ ಉರುಗೋಲನ್ನು, ಕಳುಹಿಸಿದ ಅವರಿಗೆ ಮುಂದಾಗಿ ಒಬ್ಬಾತನನ್ನು, ದಾಸತ್ವಕ್ಕೆ ಮಾರಲಾದ ಆ ಜೋಸೆಫನನ್ನು. ಶ್ಲೋಕ. ನೆನೆಯಿರಿ ಆತನ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು. ಅವನ ಕಾಲು ನೊಂದವು ಸಂಕೋಲೆಗಳಿಂದ, ಕುತ್ತಿಗೆ ಕೊರೆಯಿತು ಕಬ್ಬಿಣದ ಕೋಳಗಳಿಂದ. ಕ್ರಮೇಣ ಕೈಗೂಡಿತು ಜೋಸೆಫನು ನುಡಿದದ್ದು, ಪ್ರಭುವಿನ ವಾಣಿ ಕಂಡು ಬಂದಿತು ಸತ್ಯದಿಂದ. ಶ್ಲೋಕ. ನೆನೆಯಿರಿ ಆತನ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು. ಬಿಡಿಸಲವನು ಅರಸ ಕಳುಹಿಸಿದ ಆಳನ್ನು, ಬಿಡುಗಡೆ ಮಾಡಿದ ಜನಾಧಿಪತಿ ಅವನನ್ನು, ನೇಮಿಸಿದವನನ್ನು ತನ್ನ ಮನೆಗೆ ಯಜಮಾನನಾಗಿ, ಮಾಡಿದವನನ್ನು ತನ್ನಾಸ್ತಿಗೆಲ್ಲ ಅಧಿಕಾರಿಯನಾಗಿ. ಶ್ಲೋಕ. ನೆನೆಯಿರಿ ಆತನ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನಿಮಗೆ ಸ್ತುತಿ ಸಲ್ಲಲಿ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿರೆಂದರೆ ತಮ್ಮ ಏಕೈಕ ಪುತ್ರನನ್ನು ದಾರಿ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನಿಮಗೆ ಸ್ತುತಿ ಸಲ್ಲಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಮುಖ್ಯ ಯಾಜಕರಿಗೂ ಪ್ರಜಾಪ್ರಮುಖರಿಗೂ ಈ ಸಾಮರ್ಥ್ಯವನ್ನು ಹೇಳಿದರು.
ಒಬ್ಬ ಯಜಮಾನ ಒಂದು ದ್ರಾಕ್ಷಿ ತೋಟ ಮಾಡಿಸಿದ, ಅದರ ಸುತ್ತ ಬೇಲಿಯನ್ನು ಹಾಕಿಸಿದ, ದ್ರಾಕ್ಷಾರಸವನ್ನು ತೆಗೆಯಲು ಅಲೆಯನ್ನು ಹೂಡಿಸಿ, ಕಾವಲಿಗಾಗಿ ಅಟ್ಟಣೆಯನ್ನು ಕಟ್ಟಿಸಿದ. ಅನಂತರ ಅದನ್ನು ಗೇಣಿದಾರರಿಗೆ ವಹಿಸಿ ಹೊರನಾಡಿಗೆ ಹೊರಟು ಹೋದ. ಫಲ ಕೊಡುವ ಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಪಾಲನ್ನು ತರುವುದಕ್ಕಾಗಿ ಆಳುಗಳನ್ನು ಗೇಣಿದಾರರ ಬಳಿಗೆ ಕಳುಹಿಸಿದ. ಇವರು ಆ ಆಳುಗಳ ಮೇಲೆ ಬಿದ್ದು ಒಬ್ಬನನ್ನು ಬಡಿದರು, ಇನ್ನೊಬ್ಬನನ್ನು ಕಡಿದರು, ಮತ್ತೊಬ್ಬನ ಮೇಲೆ ಕಲ್ಲು ತೂರಿದರು. ತೋಟದ ಯಜಮಾನ ಮೊದಲಿಗಿಂತಲೂ ಹೆಚ್ಚು ಆಳುಗಳನ್ನು ಕಳುಹಿಸಿದ. ಅವರಿಗೂ ಅದೇ ಗತಿ ಆಯಿತು. ಕಟ್ಟ ಕಡೆಗೆ ಯಜಮಾನ, ನನ್ನ ಮಗನಿಗೆ ಇರುವ ಮರ್ಯಾದೆ ಇವರು ಮರ್ಯಾದೆ ಕೊಟ್ಟೇ ಕೊಡುವರು ಎಂದುಕೊಂಡು ತನ್ನ ಮಗನನ್ನೇ ಕಳುಹಿಸಿದ. ಆದರೆ ಗೇಣಿದಾರರು ಮಗನನ್ನು ಕಂಡೊಡನೆ, ಈ ತೋಟಕ್ಕೆ ಇವನೇ ಉತ್ತರಾಧಿಕಾರಿ, ಬನ್ನಿ ಇವನನ್ನು ಮುಗಿಸಿ ಬಿಡೋಣ, ಇವನಿಗೆ ಬರುವ ಸ್ವತ್ತನ್ನು ನಮ್ಮದಾಗಿಸಿಕೊಳ್ಳೋಣ ಎಂದು ತಮ್ಮ ತಮ್ಮಲ್ಲೇ ಒಳಸಂಚು ಮಾಡಿಕೊಂಡರು. ಅಂತೆಯೇ ಅವನನ್ನು ಹಿಡಿದು ತೋಟದಿಂದ ಹೊರಗೆ ದಬ್ಬಿಕೊಂಡು ಹೋಗಿ ಕೊಂದು ಹಾಕಿದರು. ಈಗ ನೀವೇ ಹೇಳಿ, ತೋಟದ ಯಜಮಾನ ಬಂದಾಗ ಆ ಗೇಣಿದಾರರಿಗೆ ಏನು ಮಾಡುವನು ಎಂದು ಯೇಸು ಕೇಳಿದರು. ಆ ಕೇಡಿಗರನ್ನು ಕ್ರೂರವಾಗಿ ಸಂಹರಿಸುವನು, ತರುವಾಯ ಕಾಲಕಾಲಕ್ಕೆ ಸರಿಯಾಗಿ ಪಾಲನ್ನು ಸಲ್ಲಿಸುವ ಬೇರೆಯವರಿಗೆ ತೋಟವನ್ನು ಗೇಣಿಗೆ ಕೊಡುವನು ಎಂದು ಅಲ್ಲಿದ್ದವರು ಉತ್ತರ ಕೊಟ್ಟರು. ಬಳಿಕ ಯೇಸು ಇಂತೆಂದರು, ಮನೆ ಕಟ್ಟುವವರು ಬೇಡವೆಂದು ಬಿಸಿದ ಆ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು. ಸರ್ವೇಶ್ವರನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂಥ ಆಶ್ಚರ್ಯ ಎಂಬ ವಾಕ್ಯವನ್ನು ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಆದುದರಿಂದ ನಾನು ನಿಮಗೆ ಹೇಳುತ್ತೇನೆ, ದೇವರ ಸಾಮ್ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ತಕ್ಕ ಫಲ ಕೊಡುವ ಜನತೆಗೆ ನೀಡಲಾಗುವುದು. ಮುಖ್ಯ ಯಾಜಕರು, ಫರಿಸಾಯರು ಸ್ವಾಮಿ ಹೇಳಿದ ಸಾಮತಿಗಳನ್ನು ಕೇಳಿ, ಇವನು ನಮ್ಮನ್ನು ಕುರಿತೇ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡರು. ಯೇಸುವನ್ನು ಹಿಡಿದು ಬಂಧಿಸಲು ಯತ್ನಿಸಿದರು, ಆದರೆ ಜನಸಮೂಹಕ್ಕೆ ಭಯಪಟ್ಟರು, ಏಕೆಂದರೆ ಜನರು ಯೇಸುವನ್ನು ಪ್ರವಾದಿ ಎಂದು ಸನ್ಮಾನಿಸುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಕಾಯ್ತು. ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಕಾಯ್ತು. ಆ ಬೆಳಕು ನನ್ನ ಹೃದಯ ತುಂಬಿ ನಿನ್ನ ಶರಣಾಯ್ತು. ಬಾಳು ಹೂವಾಯ್ತು. ಬಾಳು ಹೂವಾಯ್ತು. ಸತ್ಯ ಸಾರಿ ಹೇಳಿತು, ಪ್ರೀತಿ ಪಥವನ್ನು ತೋರಿತು. ಭಕ್ತಿ ಸುಧೆಯನ್ನು ಹರಿಸಿತು, ಬಾಳು ನೂತನಗೊಳಿಸಿತು. ದೇವ ನಿನ್ನ ನುಡಿಯಲಿ ನನ್ನ ಬಾಳು ಸಾಗಲಿ. ನನ್ನ ಬಾಳು ಸಾಗಲಿ.
ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಕಾಯ್ತು. ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಕಾಯ್ತು. ಆ ಬೆಳಕು ನನ್ನ ಹೃದಯ ತುಂಬಿ ನಿನ್ನ ಶರಣಾಯ್ತು. ಆ ಬೆಳಕು ನನ್ನ ಹೃದಯ ತುಂಬಿ ನಿನ್ನ ಶರಣಾಯ್ತು. ಬಾಳು ಹೂವಾಯ್ತು. ಬಾಳು ಹೂವಾಯ್ತು. ಶಾಂತಿ ಶೋಭೆ ಬೀರಿತು, ದಿವ್ಯ ಜ್ಞಾನವ ಚೆಲ್ಲಿತು. ನಂಬಿ ನಡೆಯಲು ಹೇಳಿತು, ಜೀವ ಮಾರ್ಗವ ಕಲಿಸಿತು. ದೇವ ನಿನ್ನ ನುಡಿಯಲಿ ನನ್ನ ಬಾಳು ಸಾಗಲಿ. ದೇವ ನಿನ್ನ ನುಡಿಯಲಿ ನನ್ನ ಬಾಳು ಸಾಗಲಿ. ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಕಾಯ್ತು. ದೇವ ನಿನ್ನ ನುಡಿಯ ಕೇಳಿ ಬಾಳು ಬೆಳಕಾಯ್ತು. ಆ ಬೆಳಕು ನನ್ನ ಹೃದಯ ತುಂಬಿ ನಿನ್ನ ಶರಣಾಯ್ತು. ಆ ಬೆಳಕು ನನ್ನ ಹೃದಯ ತುಂಬಿ ನಿನ್ನ ಶರಣಾಯ್ತು. ಬಾಳು ಹೂವಾಯ್ತು. ಬಾಳು ಹೂವಾಯ್ತು. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ, ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ. ಪಾಪದೋಷ ಹೃದಯದಿಂದ ಮರುಗುವ, ಬೇಗ ನಮ್ಮ ದೇವರೆಡೆಗೆ ಸಾಗುವ. ಪಾಪದೋಷ ಹೃದಯದಿಂದ ಮರುಗುವ, ಬೇಗ ನಮ್ಮ ದೇವರೆಡೆಗೆ ಸಾಗುವ.
ದಯಾವಂತ ಕರುಣಶೀಲ ದೇವರು ಪಾಪ ದೋಷ ನಮಗೆ ಕ್ಷಮಿಸಿ ಬಿಡುವರು ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ ಸುಳ್ಳು ಬೇಡ ಸತ್ಯ ಆದಿ ಹುಡುಕುವ ದ್ವೇಷ ತ್ಯಜಿಸಿ ಐಕ್ಯದಿಂದ ಬಾಳುವ ಸುಳ್ಳು ಬೇಡ ಸತ್ಯ ಹಾದಿ ಹುಡುಕುವ ದ್ವೇಷ ತ್ಯಜಿಸಿ ಐಕ್ಯದಿಂದ ಬಾಳುವ ಕರ್ತದೇವ ನಮ್ಮ ಕೂಡ ಇರುವರು ದಿವ್ಯ ಕೃಪೆಯ ನಮ್ಮ ಮೇಲೆ ಸುರಿವರು ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ ಮಣ್ಣಿನಿಂದ ಸೃಷ್ಟಿಯಾದ ಮನುಜನೇ ಮರೆಯಬೇಡ ಮರಳಿ ಸೇವೆ ಮಣ್ಣಿಗೆ